ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಿನ್ನೆದು ಸ್ವಲ್ಪ ಕಂಟಿನ್ಯೂ ಇದೆ ರೀ. ಅಲ್ಲಿ ವಾಡೆ ಹಾಕಿ ನಮ್ಮ ತಂಗಿ ಇಲ್ಲೇ ಕಲ್ತಿದ್ದ ಮರಿ ಇಲ್ರಿ. ಮತ್ತೆ ಹಾಸ್ಪಿಟ್ಲ್ಗೆ ಹೋಗ್ತಾ ಇದ್ದೀವಿ. ಇಷ್ಟಪಡೋದಿಲ್ಲ ಇದು ನೋಡ್ರಿ, ವಾಡೆ ಇದೆ, ಹಳಿ ಕಾಲದ ರಾಜರ ವಾಡೆ ಇದೆ. ಅದನ್ನು ಕಾಲೇಜು ಹೈಸ್ಕೂಲು ಎಲ್ಲ ಮಾಡಿಬಿಟ್ಟಿದ್ದಾರೆ ಇಲ್ಲಿ. ಈಗ ನಂದು ಕಾಲೇಜು ಇಲ್ಲೇ ಆಗಿದ್ದೆ ರೀ. ಅದಕ್ಕೆ ಅದು ಒಂದು ನೆನಪಿನ ಸಲುವಾಗಿ ಅದು ಕಾಲೇಜ್ ಒಂದು ವ್ಯೂ ತೊಗೊಳಕ್ಕೆ ಬಂದಿದ್ದೀನಿ ರೀ ನಾ ಇಲ್ಲಿ. ಇದ್ರ ಬ್ಯಾಕ್ ಸೈಡೇ ಹಿಂದೆ ಹೈಸ್ಕೂಲ್ ಇದೆ ರೀ. ಅದು ತೊಗೊಳ್ಳೋಣ ವ್ಯೂ ಅಂದರೆ ಸೂಟಿ ಇತ್ತಂತೇಳಿ ಅಲ್ಲಿ ಲಾಕ್ ಮಾಡಿಬಿಟ್ಟಿದ್ರಿ. ಹಿಂಗೆ ಮಾರ್ನಿಂಗ್ ಟೈಮ್ ಹೋಗೋಕ್ಕೂ ಆಗಲಿಲ್ಲ ರೀ ನಮಗೆ. ಇದು ಹಾಗೆ ಇದು ಎಷ್ಟು ಆಗಿದೆ ಎಷ್ಟೇ ಎಲ್ಲ ವ್ಯೂ ತೊಗೊಂಡೇನಿ ನೋಡಿರಿ. ಮುಂಚೆ ಎಲ್ಲ ನಾವಿಲ್ಲಿ ಕಾಲೇಜ್ಗೆ ಬರಬೇಕಾದ್ರೆ ಎಷ್ಟೊಂದು ಚೆನ್ನಾಗಿತ್ತು ರೀ ಅದು ಜೀವನ. ಅದು ಬೆಳಗ್ಗೆದ್ದು ಕಾಲೇಜ್ಗೆ ಬರೋದು, ಇಲ್ಲೆಲ್ಲ ಕಾಲೇಜ್ ಫ್ರೆಂಡ್ಸ್ಗಳ ಜೊತೆ ಇರೋದು, ಮತ್ತು ಲೆಕ್ಚರರ್ ಎಲ್ಲ ಬಂದು ಪಾಠ ಮಾಡೋದು, ಅದೊಂಥರ ಲೈಫ್ ತುಂಬ ಚೆನ್ನಾಗಿರ್ತದೆ ನೋಡಿರಿ. ಇಲ್ಲೆಲ್ಲ ನೋಡಿರಿ, ನಮ್ದು ಲೇಡೀಸ್ ರೂಮ್ ಅಂತ ಇತ್ತು ಇಲ್ಲೇ ಮೇಲೆ. ಏನೇ ಇದ್ರೂ ನೋಟಿಸೋದು ಎಲ್ಲ ಅಲ್ಲೇ ಬಂದು ರೂಮಲ್ಲಿ ಹಚ್ತಾ ಇದ್ದಾರೆ ರೀ. ಏನೇ ಇದ್ರೂ ರಿಸಲ್ಟ್ ಬಂದ್ರೂ ಅಲ್ಲೇ ಹಚ್ತಾ ಇದ್ದಾರೆ ರೀ. ನೋಡಿರಿ, ನಾವೆಲ್ಲ ಹೆಚ್ಚಾಗಿನೇ ಇಲ್ಲೇ ಎಲ್ಲ ನಮ್ಮ ಫ್ರೆಂಡ್ಸ್ಗಳೆಲ್ಲ ಇರ್ತಾಯಿದ್ದೀವಿ ರೀ. ಇದೆ ನೋಡಿರಿ, ಈ ರೂಮಲ್ಲಿ ಲಾಕ್ ಮಾಡಿದ್ದಾರೆ. ಎಲ್ಲರೂ ಅಲ್ಲೇ ಮಾತಾಡ್ತಾ ಇದ್ವಿ, ಏನು ವಿಷಯ ಇದೆಲ್ಲ ಹಂಚ್ಕೊಳ್ತಾ ಇದ್ದೀವಿ ರೀ. ಒಂಥರ ಚೆನ್ನಾಗಿತ್ತು ರೀ ಕಾಲೇಜ್ ಲೈಫ್ ಆವಾಗ. ಇಲ್ಲಿ ನೋಡಿರಿ, ವರ್ಷಕ್ಕೊಮ್ಮೆ ಕಾಲೇಜ್ನಲ್ಲಿ ಫಂಕ್ಷನ್ ಇರ್ತಾಯಿತ್ತು. ಡ್ಯಾನ್ಸು, ಹಾಡು, ಕಾಂಪಿಟಿಷನ್ ಎಲ್ಲ ಇರ್ತಾಯಿತ್ತು ರೀ. ಅಲ್ಲಿ ಅದು ರಂಗಮಂದಿರ ಅಂತಿದೆ ಅಲ್ರಿ, ಅಲ್ಲಿ ಎಲ್ಲ ನಡೀತಾ ಇತ್ತು ರೀ ಫಂಕ್ಷನ್ಸ್ ಎಲ್ಲ. ಈಗ ಇದು ಒಂದು ಹೊಸದು ಕಟ್ಟಿದ್ದಾರೆ ರೀ ಕಾಲೇಜ್ ಎದುರುಗಡೆ. ಇದು ಮುಂಚೆ ಏನು ಇರಲಿಲ್ಲ ರೀ, ಇಲ್ಲೆಲ್ಲ ಬಯಲು ಜಾಗನೇ ಇತ್ತು. ಇದನ್ನು ನೋಡಿರಿ, ಇದು ರಂಗಮಂದಿರ. ಇಲ್ಲೆಲ್ಲ ನಾಟಕ ಎಲ್ಲ ಡ್ಯಾನ್ಸು ನಡೀತಾ ಇತ್ತು ರೀ ವರ್ಷಕ್ಕೊಮ್ಮೆ ಎಲ್ಲ. ಈ ಪ್ರತಿಯೊಂದು ಇಲ್ಲೇ ನಡೀತಾರೆ ನೋಡ್ರಿ. ಅಲ್ಲಿ ಹೈಸ್ಕೂಲದ್ದು ಇಲ್ಲೇ ಆಮೇಲೆ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಇದೆ ಹಿಂದೆ, ಅದ್ರದ್ದು ಇಲ್ಲೇ ನಡೀತಾ ಇತ್ತು ರೀ. ಗ್ಯಾದ್ರಿಂಗ್ ಅಂತ ಹೇಳ್ತಾರಲ್ಲ ರೀ, ಆ ಥರ ಎಲ್ಲ ನಡೀತಾ ಇದ್ದು. ನಾನು ನಮ್ಮ ಸಿಸ್ಟರ್ ಕಾಲೇಜ್ ಹತ್ರ ಹೋಗ್ತಾ ಇರುವಾಗ ನಮಗೆ ಮತ್ತೆ ನಾವಿಬ್ಬರು ಸೇರಿ ಕಾಲೇಜ್ಗೆ ಹೋಗ್ತಾ ಇದ್ದೇವೇನೋ ಅಂತ ಅನುಭವ ಆಗ್ತಾಯಿತ್ತು ರೀ. ಒಂಥರ ತುಂಬ ಒಳಗೊಳಗೆ ತುಂಬ ಖುಷಿ ಆಗ್ತಾಯಿತ್ತು ರೀ ನೋಡಿರಿ. ಒಂಥರ ಅದನ್ನು ಮತ್ತೆ ನಮ್ಗೆ ಕಾಲೇಜದ ರಿಮೆಂಬರ್ ಮಾಡ್ಕೊಳ್ತೀವಿ ರೀ ಅಲ್ಲಿ ಹೋಗಿ. ಕಾಲೇಜ್ ಡೇಸಲ್ಲಿ ಹೇಗಿತ್ತು ಲೈಫು, ಏನೇನಾಯಿತು, ನೀ ಯಾವ ಥರ ಹೆಂಗಿದ್ದೆ, ನಾನು ಯಾವ ಥರ ಹೆಂಗಿದ್ದೆ ಅಂತ ಇಬ್ಬರು ಅದು ಇದು ಮಾತಾಡ್ತಾ ಹೋಗ್ತಾಯಿದ್ದೀವಿ ನೋಡ್ರಿ ಅಲ್ಲಿ. ಸ್ವಲ್ಪ ಅದಕ್ಕೆ ಎಲ್ಲ ಕಾಲೇಜ್ ಡೇಸ್ ಜಾಲಿ ಡೇಸ್ ಅಂತಾರಲ್ರಿ, ಹಂಗೆ ಇಬ್ಬರು ಮಾತಾಡ್ತಾ ಹೋಗ್ತಾಯಿದ್ದೀವಿ. ಕಾಲೇಜ್ ಹೆಸರು ತೋರಿಸ್ರಿ. ನಾ ಮಾತಾಡೋದು ಬಿ ಎಡ್ ಇಲ್ಲ ತನಂದ ನಿಂದು ಸೆಕೆಂಡ್ ಇಯರ್ ಆಯಿತು. ಹೈಸ್ಕೂಲ್ ಆಯಿತು. ಫೋಟೋ ಹೊಡಿಲ್ರಿ. ಆಮೇಲೆ ಡಿಗ್ರಿ ಇದ್ದಿದ್ರು ಇಲ್ಲೇ ಓದ್ತಿದ್ನಿ. ಇವರು ಏನು ಮಾಡಿದ್ರು, ಡಿಗ್ರಿ ಇತ್ತು ಅನ್ನೋದು ಹಾಕ್ಬಿಟ್ರು. ಹಿಂಗಾಗಿ ಅಲ್ಲಿ ಹೋಗೋದು ಬರೋದಾಯ್ತು. ಆರ್ಟ್ಸ್ ಆಗಿದ್ರೆ ಇಲ್ಲೇ ಮುಗಿತಿತ್ತು ಮಸ್ತ್ ಡಿಗ್ರಿ. ಆಮೇಲೆ 2 ವರ್ಷ ಮುಗಿದಿತ್ತು. TCS ಕಲ್ತಿದ್ರೆ ಮಸ್ತ್ ನನ್ಲಾಗ್ತಾ ಇರ್ತಿತ್ತು. ಹೆಲ್ಪ್ ಮಾಡೋರು ಯಾರಿರಲಿಲ್ಲ ಆ ಟೈಮ್ಗೆ, ಯಾರು ಹೆಲ್ಪ್ ಮಾಡಲಿಲ್ಲ. ಈಗ ನೋಡಿ ಎಲ್ಲ ನೆನಪು ಕಾಲೇಜ್ ನೋಡೋಕೆ. ಹಂಗೆ ನಾ ಸೆಕೆಂಡ್ ಇಯರ್ ಮುಗಿದು ಸೆಕೆಂಡ್ ಇಯರ್ ಇಲ್ಲ. ಆಮೇಲೆ ಇಲ್ಲಿ ಬಿ ಎಡ್ ಇಲ್ಲೇ ಕಲ್ತಿದ್ದೆ. ಇನ್ನೊಂದು ಮಕ್ಕಳು ಆದ್ಮೇಲೆ ಕಲಿತೆ. ಲೇಡೀಸ್ ರೆಸ್ಟ್ರೂಮ್ ಇತ್ತು. ನಮ್ಮ ರಿಸಲ್ಟ್ ಎಲ್ಲ ಒಳಗೆ ಹಾಕ್ಬಿಟ್ಟಿದ್ರಿ. ರಿಸಲ್ಟ್ ಬಂದ ತಕ್ಷಣ ಆ ಕಡೆ ಬಾಯ್ಸ್ ಇರ್ತೇನೆ, ಆ ಕಡೆ ಬಾಯ್ಸ್, ಈ ಕಡೆ ಲೈಬ್ರರಿ ತೆಗೆದಿರ್ತಾರೆ, ಅವ್ರು ಒಳಗೆ ಬಿಡಬೇಕು ಅಂತ ಒಳಗೆ ಲೈಬ್ರರಿಗೆ ಹೋಗ್ಬಿಟ್ಟಿರ್ತೀವಿ. ಈಗ ಲೈಬ್ರರಿ ಅಲ್ಲಿಲ್ಲ, ಅಲ್ಲಿದೆ ದೊಡ್ಡದಿದೆ. ಈಗ ಆಫೀಸ್ ಮಾಡಿದ್ದಾರೆ. ಅಪ್ಪ ನಾವು ಕಾಣಕತ್ತೀವಿಲ್ಲ, ನೀವು ಅಲ್ಲಿ ಹೋಗ್ತಿರ್ಕೊಂಡು ಸಾಕು ಸಾಕು. ಇಲ್ಲಿ ಕೆಲಸ ಕೈ ಕಡೆ old students primary to high school and then sisters both. Okay, thank you. ನಮ್ಮ ವಿಡಿಯೋದೇನೆ ಹಿಂದಿನ ಗ್ರಾಹಕರು ನೋಡ್ರಿ ಹುಡುಗರು, ಇವರೇ ವಿಡಿಯೋಸ್ ಮಾಡಿದ್ದಾರೆ ನಮ್ದು. ಆ ಹುಡುಗ ಇದ್ದಾನಲ್ರಿ, ಅವ್ನು ಮಾಡಿದ್ದಾನ್ರಿ.
ನಮ್ಮ ವಿಡಿಯೋಗ್ರಾಫರ್ಸ್ ರೀ ಅವರು. ಅಲ್ಲಿ ಕಾಲೇಜ್ ಎಲ್ಲ ವಿಡಿಯೋ ಮಾಡಿ ಅಲ್ಲಿ ಸ್ವಲ್ಪ ಹೊತ್ತೆಲ್ಲ ನೆನಪು ಮಾಡ್ಕೊಂಡು ಬಂದ ನಂತರ ಇಲ್ಲಿ ಕನ್ನಡ ಸ್ಕೂಲಿಗೆ ಬಂದೀನಿ ನೋಡಿರಿ. ಈ ಸ್ಕೂಲಲ್ಲೇ ನಂದು ಕನ್ನಡ 1ನೇತೆ 2ನೇತೆ 3ನೇತೆ ಸ್ಕೂಲ್ ಆಗಿದ್ದು ರೀ, ಇಲ್ಲಿ ಕನ್ನಡ ಮೀಡಿಯಮ್ ರೀ. ಆ ಸ್ಕೂಲಿಂದ ಒಂದು ನೆನಪಿನ ಸಲುವಾಗಿ ಅದನ್ನೊಂದು ವಿಡಿಯೋ ಮಾಡ್ಕೊಳ್ಳೋಕ್ಕೆ ಬಂದೆ ರೀ. ಅವು ಭಾಳ ತುಂಬ ಚಿಕ್ಕವರಿದ್ದು ರೀ. ನಾವು ಇಲ್ಲಿ ಸ್ಕೂಲಿಗೆ ಬರಬೇಕಾದ್ರೆ ನೆಲದ ಮೇಲೇ ಕೂತ್ಕೊಂಡು ಸ್ಟಡಿ ಮಾಡ್ತಾಯಿದ್ದೀವಿ ರೀ. ಎಲ್ಲರೂ ಒಂದೇ ಎಲ್ಲ ಕೂತ್ಕೊಂಡು ನಮ್ಮ ಫ್ರೆಂಡ್ಸ್ಗಳು, ಟೀಚರ್ಸು ಎಲ್ಲ ನೆನಪು ಮಾಡಿಕೊಂಡು ಇನ್ನೂ ಹಳ್ಳಿ ಮತ್ತೆ ಯಾವಾಗ ಅದೇ ನೆನಪು ನಾವು ಬಾಲ್ಯಕ್ಕೆ ಹೋಗಬಾರ್ದು ಅನ್ನಿಸ್ಬಿಡುತ್ತೆ ರೀ. ಅದೆಲ್ಲ ಒಂಥರ ತುಂಬ ಚೆನ್ನಾಗಿತ್ತು ರೀ ಈ ಸ್ಕೂಲಲ್ಲಿ ನಮ್ಮದು ಲೈಫು. ಈ ರಾಮದುರ್ಗೂರಲ್ಲಿ ನಮ್ದು ಅರ್ಧ ಲೈಫೇ ಕಳೆದು ಹೋಗಿದೆ ನೋಡಿರಿ. ಮದುವೆ ಮಾಡ್ಕೊಂಡು ಬಂದಮೇಲೆ ಈ ಕಡೆ ಬಂದೀವಿ ರೀ. ಸಂತೆ ಐತಂತ ಮಾಡ್ಕೊಳ್ತಾರೆ. ಎಳ್ನೀರು ಇಲ್ಲೇ ಎಷ್ಟು ಅಂತ ಇಲ್ಲಿ ನಮ್ಮ ಸಿಸ್ಟರು ಆಕಿ ಸ್ಟೂಡೆಂಟ್ ಒಂದು ಗಿಫ್ಟ್ ಕೊಡೋಣ ಅಂತ ಸೈಕಲ್ ನೋಡ್ತಾ ಇದ್ದಾಳೆ ರೀ. ಯಾಕಂದ್ರೆ ಆ ಹುಡುಗಿದು ಬರ್ಡೇ ಇತ್ತಂತ್ರಿ. ಆ ಹುಡುಗಿಗೆ ಮಾತಾಡೋಕ್ಕೂ ಬರೋದಿಲ್ಲ ರೀ, ಬಾಯಿ ಮುಂಚೆಯಿಂದ ಹಾಗೆ ಇದ್ದಾಳಂತ್ರಿ. ಆದ್ರೆ ಓದೋದು ಎಲ್ಲ ಬರೆಯೋದೆಲ್ಲ ಮಾಡ್ತಾಳೆ ರೀ. ಅಂದ್ರೆ ಶಾಲೆಯೊಳಗೂ ಹುಷಾರಿದಾಳಂತ. ಅದಕ್ಕೆ ಆಕಿ ಬರ್ಡೇ ಆಗಿದೆ, ಅವಳಿಗೊಂದು ಗಿಫ್ಟ್ ಕೊಡ್ಸೋಣ ಅಂತ ಸೈಕಲ್ ನೋಡ್ಲಿಕ್ಕೆ ಬಂದಿದ್ದೀವಿ ರೀ ನಾವು. ಆಕಿ ನಮ್ಮ ಸಿಸ್ಟರು ನಾವು ರೀ. ಸರಿ ನಂಬರ್ ಹೇಳ್ರಿ. 74 06 45. ಇದು ನೋಡ್ರಿ, ಈ ಹುಡುಗಿ ಹೆಸರು ಶ್ರೇಯಾ ಅಂತ. ಈ ಹುಡುಗಿಗೆ ಬರ್ಡೇ ಗಿಫ್ಟ್ ಅಂತೇಳಿ ನಮ್ಮ ಅಕ್ಕ ಆಕಿ ಸೈಕಲ್ ಕೊಡಿಸ್ಕೊಟ್ಲ ರೀ. ಆಕಿ ನಮ್ಮ ಮಕ್ಳಿಗಂದ್ರೆ ಭಾಳ ಇಷ್ಟ ರೀ ಆಕಿಗೂ. ಹಿಂಗಾಗಿ ಬರೀ ಮಕ್ಕಳಿಗೆ ಗಿಫ್ಟ್ ಕೊಡಿಸೋದು ಎಲ್ಲ ಮಾಡ್ತಾ ಇರ್ತಾಳೆ ರೀ. ಅವ್ರು ಖುಷಿಯಾಗಿಲ್ಲ ಅನ್ನೋದು ಅವಳ ಭಾವನೆ ಇರ್ತದೆ ರೀ. ಹಾಗೆ ಸ್ವಲ್ಪ ನಮ್ದಲ್ಲೆಲ್ಲ ಅದು ಇದು ಸೈಕಲ್ ಅದು ಕೊಡಿಸಿದ್ಲು ರೀ. ಅದು ಇದೇನೋ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಸರ್ಕಲ್ ಹತ್ರ ಬಂದೀವಿ ರೀ. ಇಲ್ಲಿ ಸ್ವಲ್ಪ ಕಲ್ಲಂಗಡಿ ಹಣ್ಣು ಮಾರ್ತಾಯಿದ್ದೆ ರೀ, ಮತ್ತು ಕಬ್ಬಿನ ಹಾಲು ಜ್ಯೂಸ್ ಮಾರ್ತಾಯಿದ್ದೆ ರೀ. ನಾನು ಕಲ್ಲಂಗಡಿ ಹಣ್ಣು ತೊಗೊಂಡೆ ತಿನ್ನೋಣಂತ. ಅವರು ಕಬ್ಬಿನ ಹಾಲಿನ ಜ್ಯೂಸ್ ತೊಗೊಂಡ್ರಿ. ಮತ್ತು ಸ್ವಲ್ಪ ಅಲ್ಲಿ ಬಿಸಿಲು ಭಾಳ ಐತೆ, ನಾನು ಕಲ್ಲಂಗಡಿ ಹಣ್ಣು ತಿಂದೆ ರೀ. ಕಲ್ಲಂಗಡಿ ಹಣ್ಣು ಫ್ರೆಶ್ ಆಗಿತ್ತು. ಮತ್ತು ಅವ್ರು ಕಬ್ಬಿನ ಹಾಲಿನ ಜ್ಯೂಸ್ ಕುಡಿದ್ರಿ. ಸಂತಿ ಗದ್ಲಲ್ರಿ ಆವಾಜು ಭಾಳ ಬರ್ತಾಯಿತ್ತು, ಅದಕ್ಕೆ ನಾನು ನನ್ನ ಸ್ವಂತ ವಾಯ್ಸ್ ಕೊಡ್ತಾಯಿದ್ದೀನಿ ನೋಡಿರಿ. ಎಲ್ಲರೂ ಸ್ವಲ್ಪ ಕುಡಿತಾ ಇದ್ದೀವಿ. ಅವರು ಹುಡುಗಿಯರು ಕುಡಿತಾ ಇದ್ದಾರೆ ನೋಡಿರಿ. ಕಲ್ಲಂಗಡಿ ಹಣ್ಣು ಭಾಳ ರುಚಿಯಾಗಿತ್ತು ರೀ. ಅದಕ್ಕೆ ಮತ್ತು ನಾನು ಬಿಸಿಲಿಗೆ ಅದನ್ನೇ ಕಲ್ಲಂಗಡಿ ಹಣ್ಣು ತೊಗೊಂಡು ತಿಂದೆ. ಸ್ವಲ್ಪ ಆ ಕಡೆ ಎಲ್ಲ ಸ್ವಸ್ತನೇ ಸಿಗ್ತಾವ್ರಿ. ಇಲ್ಲಿ ಸಿಟಿ ಊರಾಗಿದ್ದಷ್ಟು ರೇಟ್ ಜಾಸ್ತಿ ಇರಲ್ಲ ರೀ, ಕಡಿಮೆ ರೇಟಲ್ಲಿ ಕೊಡ್ತಾರೆ ರೀ. ಇದು ಕಬ್ಬಿನ ಹಾಲಿನ ಜ್ಯೂಸ್ ನೋಡಿರಿ, 10 ರೂಪಾಯಿಗೆ ಒಂದು ಇದ್ರಿ. ನಮ್ಮ ಊರಲ್ಲಾದ್ರೆ 30 ರೂಪಾಯಿಗೆ ಒಂದು. ಹಿಂಗೆ ನೋಡಿರಿ, ಎಲ್ಲ ರೇಟು ಹೆಚ್ಚು ಕಡಿಮೆ ಇರ್ತಾವೆ. ಮತ್ತೆಲ್ಲ ನಮ್ಮದು ಎಲ್ಲ ಶಾಪಿಂಗ್ ಮುಗಿಸಿದ್ವಿ ರೀ. ಎಲ್ಲ ಸ್ವಲ್ಪ ಕಲ್ಲಂಗಡಿ ಹಣ್ಣು ಎಲ್ಲ ತಿಂದು ಆಮೇಲೆ ನಾನು ಬಸ್ ಸ್ಟಾಪಿಗೆ ಬಂದೆ ರೀ. ನಮ್ಮ ಸಿಸ್ಟರು ನಂಗೆ ಅಲ್ಲಿ ಮಟ್ಟ ಕಳ್ಸಕ್ಕೆ ಬಂದಿದ್ಲು ರೀ. ಅವಳು ಬಸ್ ಹಚ್ಚಿದ್ಲು ರೀ ನನಗೆ. ನಾ ಬಸ್ ಹತ್ತಿ ನಮ್ಮ ಊರ ಕಡೆ ಹೋಗ್ತಾಯಿದ್ದೀನಿ ನೋಡಿರಿ. ಮತ್ತು ಹೋಗುವಾಗಿಂದ ಇದೊಂದು ಸ್ವಲ್ಪ ಎಲ್ಲ ವ್ಯೂ ತೊಗೊಂಡೆ.
ಇದು ನೋಡ್ರಿ ಮತ್ತು ದೇವಸ್ಥಾನ ನೋಡ್ರಿ, ಇದು ಕರಿಯಮ್ಮನ ದೇವಸ್ಥಾನ ಅಂತಾರಲ್ರಿ. ಮೊನ್ನೆ ಸಾರಿ ತೊಗೊಂಡಿದ್ದೇವೆ ಇವು ಮತ್ತು ಹೋಗ್ಬೇಕಾದ್ರೆ ಸ್ವಲ್ಪ ತೊಗೊಂಡೆ ನಾನು. ಮತ್ತಿದು ನಾವು ಬೆಳಂಗೆ ಹೋಗೋ ಸೈಡಾಗಿಂದ ಇದೊಂದು ವ್ಯೂ ನೋಡ್ರಿ. ಇದೆಲ್ಲ ಫ್ಲವರ್ದೆಲ್ಲ ಎಷ್ಟು ಚೆನ್ನಾಗಿತ್ತು. ಅದೊಂದೆಲ್ಲ ಒಂದು ವಿಡಿಯೋ ಮಾಡ್ಕೊಂಡೆ ರೀ ನಾನು, ಚೆನ್ನಾಗಿ ಅನ್ನಿಸ್ತಾ ಇತ್ತಂತ. ಇಲ್ಲಿ ನಮ್ಮ ಬಸ್ ಹೋಗುವಾಗ ನಾನು ನಮ್ಮದು ಕಾಲನಿ ಬಸ್ ಹತ್ತಿದ್ದೆ ರೀ. ಬಸ್ ಸ್ಟಾಪಿಗೆ ಬಂದು ಇಲ್ಲಿ RTO ಸರ್ಕಲ್ ಹತ್ರ ಇಲ್ಲೇನೋ ಒಂದು ಮೆರವಣಿಗೆ ಹೋಗ್ತಾ ಇತ್ತು ರೀ. ಅದ್ರ ಸಲುವಾಗಿ ಬಸ್ಸನ್ನು ಒಂದು 10-15 ನಿಮಿಷ ನಿಂದ್ರಿಸಿದ್ರಿ ಅಲ್ಲೇ. ನಾನು ಅದು ಮೆರವಣಿಗೆದು ಪೂರ್ತಿ ಹತ್ತಿರದಿಂದ ತೊಗೊಳಕ್ಕಾಗಲಿಲ್ಲ ರೀ. ಹಂಗೆ ದೂರಿಂದನೇ ಸ್ವಲ್ಪ ಅದೊಂದು ವಿಡಿಯೋ ಮಾಡ್ಕೊಂಡಿರಿ. ಏನಂತ ಗೊತ್ತಾಗಲಿಲ್ಲ, ಬಹುಶಃ ಅದೇನೋ ಮೆರವಣಿಗೆ ಹೋಗ್ತಾ ಇತ್ತು ರೀ ಇದು. ಇದು ನಮ್ಮ ಮನೆಗೆ ಬಂದಮೇಲೆ ನಮ್ಮ ಮನೆಯಲ್ಲಿ ಕಿಚನ್ ಹತ್ತಿರ ಗ್ಯಾಲ್ರಿ ಇದೆ ಅಲ್ರಿ, ಅಲ್ಲಿ ಚಿಕ್ಕ ಚಿಕ್ಕ ಗುಬ್ಬೆಗಳು ಕೂತಿದ್ದು ಅದೊಂದು ವ್ಯೂ ತೊಗೊಂಡಿರಿ. ನಾ ಬಂದ ತಕ್ಷಣ ಚಲೋ ಅನ್ನಿಸ್ತು, ಅದಕ್ಕೆ ಎಲ್ಲ ತೊಗೊಂಡೇನಿ ನೋಡ್ರಿ. ಚಿವುಂಚು ಚಿವುಂಚು ಅಂತ ಇತ್ತು. ಹಾಯ್ ಫ್ರೆಂಡ್ಸ್, ನೋಡ್ರಿ ಈಗ ಬಂದೆ ನಾನು ಮನೆಗೆ. ವ್ಲಾಗ್ಸ್ ಸಲುವಾಗಾಯಿತು, ಫಂಕ್ಷನ್ಗಳು ಅಲ್ಲಿ ಇಲ್ಲಿ ಬರ್ತಾನೆ ಇದ್ದಾವೆ. ನಾನು ಊರೂರು ಅಡ್ಡಾಡ್ತಾನೆ ಇದ್ದೀನಿ. ಯಾವಾಗ ಮನೇಲಿ ಇರ್ತೀನಿ, ಯಾವಾಗ ಹೊರಗಿರ್ತೀನಿ ನಿಮ್ಗೆ ಗೊತ್ತೇ ಆಗಲ್ಲ. ಈಗ ಬಂದು ಮನೆಗೆ ರೀಚ್ ಆದೆ. ಇದು ರಾತ್ರಿ ಊಟಕ್ಕೆ ಸ್ವಲ್ಪ ಅನ್ನ ಸಾರು ಆಮ್ಲೆಟ್ ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂಥೇಳಿ ರೆಡಿ ಮಾಡ್ತಾಯಿದ್ದೇನೆ ರೀ. ಅದಕ್ಕೆ ಕುಕ್ಕರ್ನಲ್ಲೆಲ್ಲ ಹಾಕಿಟ್ಟಿದ್ದೀನಿ. ಆಮೇಲೆ ಇದು ಮೊಸರಿನ ಪ್ಯಾಕೆಟ್ ತೊಗೊಂಬಂದಿದ್ದೆ. ಸಣ್ಣ ಒಂದು 10 ರೂಪಾಯಿ ಪ್ಯಾಕೆಟ್ ಅಷ್ಟು ತೊಗೊಂಬಂದಿರ್ತೀನಿ ರೀ, ಯಾಕಂದರೆ ಬಿಸಿಲಿದೆಯಲ್ಲ ಅದಕ್ಕೆ. ಇದೊಂದು ಬ್ರೆಡ್ ಪೌಂಡ್ ತೊಗೊಂಡು ಬಂದೆ ರೀ, ಮಾರ್ನಿಂಗ್ ಏನಾದ್ರು ಟಿಫಿನ್ ಮಾಡೋಣ ಅಂತ. ಆಮೇಲೆ ಹಾಲು ತಂದಿದ್ದೆ, ಹಾಲು ಸ್ವಲ್ಪ ಕಾಯಕ್ಕಿಟ್ಟಿದ್ದೀನಿ. ಮತ್ತು ಆಮ್ಲೆಟ್ಗೊಂದೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೇನೆ ನೋಡ್ರಿ. ಇದು ಎಲ್ಲ ಮಿಕ್ಸ್ ಮಾಡಿ ಇಟ್ಟೇನಿ ರೀ. ನನಗೂ ಹೊರಗೆ ಹೋಗ್ಬಾನಂದ್ರೆ ಸುಸ್ತಾಗಿಬಿಡ್ತಿದ್ರಿ. ಏನಾರು ಒಂದು ಸಿಂಪಲ್ಲಾಗಿ ಮಾಡ್ಕೊಂಡು ತಿಂತೀನಿ ನೋಡ್ರಿ. ಯಾಕಂದ್ರೆ ಅನ್ನ ಸಾರು ಆಮ್ಲೆಟ್ ಆದ್ರೆ ಆಯ್ತು ರೀ. ಮಲ್ಕೋವಾಗ ಒಂದು ಸ್ವಲ್ಪ ಹಾಲು ಕೂಡ ಮಲ್ಕೊಂಡ್ಬಿಡ್ತೀನಿ ರೀ. ಎಲ್ಲ ಹುಯಿ ಅಂತ ಮಾಡ್ಕೊತ ಕೊಡಲ್ರಿ. ಇದು ಅನ್ನನೂ ರೆಡಿ ಮಾಡೀನಿ ಕುಕ್ಕರ್ದಾಗ. ಬಂದ ತಕ್ಷಣ ಟೈಮು ಆಗಾಕತ್ತಿತ್ತು ರೀ. ಆಮೇಲೆ ಇದು ಆಮ್ಲೆಟು ರೆಡಿ ಆಯ್ತು ರೀ. ಇಲ್ಲಿ ಮತ್ತು ಒಬ್ಬಕ್ಕಿರ್ತೀನಲ್ರಿ, ಏನಾರು ಒಂದು ಮಾಡ್ಕೊಂಡ್ರೆ ಸಾಕಂದು ನುಗ್ಗೆಕಾಯಿ ತಂದಿದ್ದೆ ರೀ ಅಲ್ಲೇ ರಾಮದುರ್ಗದಿಂದನ. ಅದು ನುಗ್ಗೆಕಾಯಿ ಸಾರು ಮಾಡಿದೆ. ಅದು ಒಂದು ಸಾರು ಇದ್ರೆ ಆಯ್ತು ರೀ. ಆಮೇಲೆ ನೋಡಿರಿ ನಂದು ಊಟ ರೆಡಿಯಾಗಿದೆ. ಅನ್ನ, ನುಗ್ಗೆಕಾಯಿ ಸಾರು, ಆಮ್ಲೆಟು ಇಷ್ಟು ಸ್ವಲ್ಪ ಮಾಡ್ಕೊಂಡು ತಿಂದು ಮಲ್ಕೊಳ್ದ್ರಿ. ನನಗೂ ಸುಸ್ತಾಗಿರ್ತದಲ್ರಿ, ಏನಾರು ಒಂದು ಮಾಡ್ಕೊಂಡ್ರೆ ತಿಂದ್ರೆ ಸಾಕಪ್ಪ ಅನ್ನಿಸ್ಬಿಡ್ತದ್ರಿ. ಅದಕ್ಕೆ ಸ್ವಲ್ಪ ಇದನ್ನ ಮಾಡ್ಕೊಂಡು ಊಟ ಮಾಡಿ ಮಲ್ಕೊಂಡೇನಿ ರೀ. ಇದು ನಮ್ದು ಮಾರ್ನಿಂಗ್ ಟೈಮ್ ನೋಡಿರಿ ವ್ಯೂ. ಬೆಳಗ್ಗೆ ಎದ್ದು ಮತ್ತು ನಮ್ಮದು ಮಾರ್ನಿಂಗ್ ಎಲ್ಲ ಯಾವ ಥರ ವ್ಯೂ ಕಾಣಿಸ್ತದಂತೆಲ್ಲ ವ್ಯೂ ತೊಗೊಂಡಿರಿ ನಾನು. ಅದೇ ಮನೆ, ಅದೇ ನಮ್ಮ ಮನೆ, ಅದೇ ಹೊರಗಿಂದೆಲ್ಲ ವ್ಯೂ ಇದೆ ರೀ ಇದೆಲ್ಲ. ಅದು ಮಾರ್ನಿಂಗ್ ಟೈಮ್ದು ಚಲೋ ಕಾಣ್ತಿರ್ತದಲ್ಲ, ಅದಕ್ಕೆ ಒಂದು ಸ್ವಲ್ಪ ಎಲ್ಲ ಮಾಡ್ಕೋತೀನಿ ರೀ ವಿಡಿಯೋನ. ಮತ್ತು ಹಂಗೆ ಅದು ಇದು ಕೆಲಸಗಳು ಸ್ಟಾರ್ಟ್ ಆಗ್ತಾವ್ರಿ. ಇದೆಲ್ಲ ಮತ್ತು ಮಾಡ್ಕೋತ ಇದು ಸ್ಟಾರ್ಟಿಂಗೇ ಎಲ್ಲ ವ್ಲಾಗ್ ಸಲುವಾಗಿ ಎಲ್ಲ ವಿಡಿಯೋ ಮಾಡ್ಕೋತಾನೆ ನಾನು ಕಂಟಿನ್ಯೂ ಇರ್ತೈತೆ ರೀ ನನ್ನ ದಿವಸ ಎಲ್ಲ ಪೂರ. ಯಾಕಂದ್ರೆ ನಾನು ಏನು ಮಾಡಿದೆ ಅಂತ ಅದನ್ನ ಹಾಕಬೇಕಲ್ರಿ. ಒಂದು ಇದು ನೋಡಿರಿ ರಂಗೋಲಿ ಹಾಕಿದ್ದೆ ಬೆಳಗ್ಗೆದ್ದು. ಬಾಗಿಲಿಗೆಲ್ಲ ಕುಂಕುಮ ಅರ್ಶಿನ ಹಚ್ಚಿ ರಂಗೋಲಿ ಎಲ್ಲನೂ ಹಾಕಿದ್ದೆ ರೀ. ಆಮೇಲೆ ಮತ್ತು ಅಡುಗೆ ಮನೆಗೆ ಬಂದು ಮತ್ತು ನನ್ನ ಡೈಲಿ ರೂಟೀನ್ ಇರ್ತದಲ್ರಿ ಅದೆಲ್ಲ. ಮತ್ತೀಗ ಹಾಲು ಸ್ವಲ್ಪ ಕಾಸಕ್ಕಿಟ್ಟೆ, ಯಾಕಂದ್ರೆ ಟೀ ಮಾಡ್ಕೊಂಡು ಕುಡಿಯೋ ನಾನು ಸ್ವಲ್ಪ, ಯಾಕಂದ್ರೆ ತಲೆನೂ ಹೋಯ್ತಾ ಇತ್ತು ರೀ. ಮತ್ತು ಇದು ನೋಡಿರಿ ಕುಡಿಲಿಕ್ಕೆ ಬಿಸಿನೀರು. ಬೆಳಗ್ಗೆ ಎದ್ದ ತಕ್ಷಣ ನಾನು ಬಿಸಿನೀರು ಕುಡಿಲಾರ್ದೆ ನಂದು ಮುಂದೆ ಹೋಗೋದೇ ಇಲ್ಲ ರೀ ನಂದು ಇದು ದಿನಚರಿ. ಆಮೇಲೆ ಇದು ಸ್ವಲ್ಪ ಎಲ್ಲ ಕೆಲಸಗಳು ಬರ್ತಾವಂತೆಲ್ಲ ಪಾತ್ರೆ ಎಲ್ಲ ಜೋಡಿಸಿಟ್ಟಿದ್ದೀನಿ ರೀ. ಅದು ಸ್ವಲ್ಪ ಎಲ್ಲ ಅಡುಗೆ ಮನೆ ಹಂಗೆ ಕ್ಲೀನ್ ಮಾಡಿಟ್ಟೆ. ಅವಳು ಬಂದೆಲ್ಲ ಪಾತ್ರೆ ತೊಳಿತಾಳೆ ರೀ, ಮಾರ್ನಿಂಗ ಬಂದಿರ್ತಾಳು. ಆಮೇಲೆ ಇಲ್ಲಿ ವಾಷಿಂಗ್ ಮಷಿನ್ಗೂ ಬಟ್ಟೆ ಹಾಕೋದಿತ್ತು, ಅದ್ರ ಸಲುವಾಗಿ ಅದನ್ನು ಸ್ವಲ್ಪ ಈ ಕಡೆ ರೆಡಿ ಮಾಡಿ ಇಟ್ಕೊಂಡೆ.
ಬಟ್ಟೆನೂ ಹಾಗೆ ಇಡ್ತಿರ್ತಾವ್ರಿ. ಊರಿಗೆ ಹೋಗಿ ಬಂದಿದ್ದು ಅದು ಇದು ಎಲ್ಲ ಕುಡಿಸ್ತೀನಿ ರೀ. ಕುಡಿಸಿ ಮತ್ತು ಅವನ್ನೆಲ್ಲ ನೋಡ್ರಿ ವಾಷಿಂಗ್ ಮಷಿನ್ ಒಳಗೆ ಹಾಕಾಕತ್ತೇನೆ ಬಟ್ಟೆ. ವಾರಕ್ಕೊಮ್ಮೆ ಹಾಕ್ತೀನಿ ರೀ ನಾನು. ಹಂಗೇನು ದಿನ ಅಂತ ಹಾಕಲ್ಲ. ಒಬ್ಬಳೇ ಇರ್ತೀನಿಲ್ಲ, ಜಾಸ್ತಿ ಇರೋದೇ ಇಲ್ಲ ರೀ ಬಟ್ಟೆಗಳು. ಅದಕ್ಕೆ ಹಾಕ್ತಾ ಇರ್ತೀನಿ. ಇದು ನೋಡಿರಿ, ಇವೆಲ್ಲ ಊರಿಗೆ ಹಾಕ್ಕೊಂಡು ಹೋಗಿದ್ದು ಡ್ರೆಸ್ಗಳು ರೀ. ವಾಷಿಂಗ್ ಮಷಿನ್ ಒಳಗೆ ಹಾಕಿ ಒಗೆದು ಹಾಕಿಟ್ರೆ, ಇಸ್ತ್ರಿ ಮಾಡಿಟ್ರೆ ಮತ್ತೆ ನೀಟಾಗಿರ್ತಾವೆ ರೀ. ಆಮೇಲೆ ಎಲ್ಲಾದ್ರೂ ಮತ್ತೆ ಊರಿಗೆ ಹೋಗೋದು ಬಂತಂದ್ರೆ ಮತ್ತೆ ತೊಗೊಂಡು ಹೋಗ್ಲಿಕ್ಕೆ ನಮ್ಗೆ ಅನುಕೂಲ ಆಗ್ತದೆ. ವಾಷಿಂಗ್ ಮಷಿನ್ಗೆ ಹಾಕಿ ಬಂದು ಮತ್ತು ಸ್ನಾನ ಎಲ್ಲ ಮುಗಿಸ್ಕೊಂಡು ನಂದು ದೇವ್ರಿಗೆ ದೀಪ ಹಚ್ಚಿದ್ನಿ ರೀ ಬೆಳಗ್ಗೆ ರೀ. ದೇವ್ರಿಗೆ ಒಂದು ಬೆಳಗ್ಗೆ ದೀಪ ಹಚ್ಚಿ ಆಮೇಲೆ ಹನುಮಾನ್ ಚಾಲೀಸ ಒಂದು ನಾನು ಪ್ರೇಯರ್ ಮಾಡ್ತೀನಿ ರೀ ದೇವ್ರ ಹತ್ರ. ಯಾಕಂದ್ರೆ ಸ್ವಲ್ಪ ಒಂಟಿಯಾಗಿರ್ತೀನಲ್ಲ ರೀ, ನನಗೆ ಸ್ವಲ್ಪ ಮನಃಶಾಂತಿ ಸಿಗಲಿ ಅಂಥೇಳಿ. ಆಮೇಲೆ ಇದು ನೋಡಿರಿ, ಕುಡಿಲಿಕ್ಕೆ ಯಾವಾಗಲೂ ಬಿಸಿನೀರು ಕಾಸೇನೆ ಕುಡಿತೀನಿ ರೀ ನಾನು. ಯಾಕಂದ್ರೆ ಇನ್ನೂ ವಾಟರ್ ಫಿಲ್ಟರ್ ಫಿಕ್ಸ್ ಆಗಿಲ್ಲ. ಆಮೇಲೆ ಇದು ಬ್ರೆಡ್ ತಂದಿದ್ನಲ್ಲ ರೀ, ಇದು ಬೆಳಗ್ಗೆ ಟಿಫಿನಕ್ಕೆ ರೆಡಿ ಮಾಡ್ಕೋಣ ಅಂತ ಇದನ್ನು ತೆಗೆದೆ. ಇದು ನೋಡಿರಿ, ಬ್ರೆಡ್ ಎಲ್ಲ ಪುಡಿ ಪುಡಿ ಮಾಡಿಟ್ಟೀನಿ. ಯಾಕಂದರೆ ಬ್ರೆಡ್ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಹೇಳ್ರಿ. ಅದು ಎಲ್ಲ ಒಗ್ಗರಣೆ ಹಾಕಿ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಮೊದಲು. ಅದೊಂದೆಲ್ಲ ಒಗ್ಗರಣೆ ಹಾಕಿದೆ. ಬೆಳಗ್ಗೆ ಒಂದು ಟಿಫಿನ್ ಒಂದು ತಿಂದು ಫ್ರೆಶ್ ಆಗಿದ್ರೆ ಇಡೀ ದಿನ ಮತ್ತು ನಾವು ಎನರ್ಜಿಯಾಗಿ ಫ್ರೆಶ್ ಆಗಿರತ್ತೀವಿ. ಇದು ನೋಡಿರಿ, ರೆಡಿ ಆಯ್ತು ನಮ್ದು ಬ್ರೆಡ್ ಉಪ್ಪಿಟ್ಟು. ನಾಷ್ಟ ಮಾಡಿದ್ನಿ ರೀ ನಾನು ಟಿ ವಿ ನೋಡ್ಕೋತ. ಇವತ್ತಿನ ಈ ವ್ಲಾಗವನ್ನು ಇಲ್ಲೇ ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ವ್ಲಾಗದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ. ಇವತ್ತಿನ ಸುಭಾಷಿತ: ಬದುಕು ಹೇಗಿರಬೇಕು? ಕಲಿತು ಬಾಳಬೇಕು ಕೆಲವು ಅಂತ್ಯಗಳಿಂದ, ದೂರವಿದ್ದು ಬಿಡಬೇಕು ಕೆಲವು ಅಜ್ಞಾನಿಗಳಿಂದ, ನೆನೆದು ನಡೆಯಬೇಕು ಕೆಲವು ಅನುಭವಗಳಿಂದ, ಖುಷಿ ಪಡಬೇಕು ನಮ್ಮವರ ನೋಡಿ ಅಂತರದಿಂದ, ಮಾತನಾಡಬೇಕು ತುಂಬ ಅಳತೆಯಿಂದ, ಕಲಿಯಲೇಬೇಕು ಕೆಲವು ಅವಮಾನಗಳಿಂದ.